ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 2ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವಾತನು, ರಕ್ಷಿಸಿದ್ದಾನೆ ಎಂಬುದಾಗಿ. ಜೆಹೋವಾ ಹ್ಯಾಸ್ ಸೇವ್ಡ್. ಹೌದು, ಯೆಹೋವನಂತ ಹೇಳಿದರೆ ಇರುವಾತನೇ ಆಗಿದ್ದೇನೆ, ಇರುವಾತನೇ ಆಗಿದ್ದಾನೆ ಒಂದು ಅರ್ಥ, ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಕೂಡ ಹೇಳಬಹುದು. ಅಥವಾ ಎಂಥವನಾಗಿರುವೆನು ಅಂಥವನಾಗಿರುವೆನು, ಅಥವಾ ದೇವರು ತನ್ನ ಜನರಿಗೆ ಎಂಥವನಾಗಿರುವನು ಅಂಥವನಾಗಿರುವನು. 2ನೇ ಅಧ್ಯಾಯದಲ್ಲಿ ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಂಥ ಸದಾ ಇರುವ ದೇವರ 11 ಕಾರ್ಯಗಳನ್ನು ಅಥವಾ 11 ಚಟುವಟಿಕೆಗಳನ್ನು ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಹೌದು, ದೇವರು ಯೆಶಾಯನ ಮುಖಾಂತರ, ಆ ಪ್ರವಾದಿಯ ಹೆಸರಿನ ಮುಖಾಂತರವಾಗಿ ತನ್ನ ಉದ್ದೇಶವನ್ನು ತಾನು ರಕ್ಷಿಸುವುದಾಗಿ ತನ್ನ ಜನರನ್ನು, ಹಾಗಾದರೆ ಒಬ್ಬ ಪ್ರವಾದಿ, ಒಬ್ಬ ಸೇವಕನು ಒಂದು ಸಂದೇಶವನ್ನು ಆ ದಿವಸಗಳಲ್ಲಿ ಕೊಡಲಿಕ್ಕೆ ಹೋಗ್ತಿದ್ದಾಗ ದೇವಜನರ ಹತ್ರ ಆ ಹೆಸರಿನ ಅರ್ಥ ಕೂಡ, ದೇವರು ಯಾವ ಸಂದೇಶವನ್ನು ಕೊಟ್ಟಿದ್ದಾನೋ ಆ ಸಂದೇಶದ ಹೆಸರು, ವಿಷಯ, ಅಂಶ, ಆತ್ಮ ಆ ವ್ಯಕ್ತಿಯಲ್ಲಿ ಇರ್ತಿತ್ತು. ನಾವು ಕೂಡ ಅದೇ ರೀತಿಯಾಗಿ ಈ ದಿವಸಗಳಲ್ಲಿ ದೇವರ ಸಂದೇಶವನ್ನು ಹೊತ್ತವರಾಗಿ, ದೇವರ ಆತ್ಮವನ್ನು ಹೊಂದಿದವರಾಗಿ, ದೇವರ ವಾಕ್ಯವನ್ನು ಹೊರುವವರಾಗಿ, ಪ್ರಕಟಿಸುವವರಾಗಿ, ಆತನ ಉದ್ದೇಶ, ಆತನ ಸಂದೇಶ ಅದನ್ನು ಸ್ಪಷ್ಟಪಡಿಸುವವರಾಗಿರುವಂತೆ ದೇವರು ಸಹಾಯ ಮಾಡಲಿ. 2ನೇ ಅಧ್ಯಾಯದಲ್ಲಿ ಯೆಶಾಯನ ಗ್ರಂಥ ದೇವರ 11 ಚಟುವಟಿಕೆಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 11 ಆ್ಯಕ್ಟಿವಿಟೀಸ್ ಆಫ್ ಗಾಡ್. ಮೊದಲನೇದಾಗಿ 2ನೇ ವಚನದಲ್ಲಿ, 2ನೇ ಅಧ್ಯಾಯ 2ನೇ ವಚನ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರ. ವಾವ್! ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರ. ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಹೌದು, ಯೆಹೂದ್ಯರಿಗೆ ಆಲಯ ಬಹಳ ಪ್ರಾಮುಖ್ಯ. ಯೆಹೂದ್ಯರಿಗೆ ಮಾತ್ರ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೂಡ ಆಲಯ ಅಭಿಮಾನ ಬೆಂಕಿಯಂತೆ ದಹಿಸಿತು ಎಂಬುದಾಗಿ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ಹೌದು, ಆ ಯೇಸು ಕರ್ತನನ್ನು ಹೊತ್ತಂಥ ನಾವು ಹೊತ್ತಂತ ಅಂತ ಹೇಳಿದ ಮೇಲೆ ಹೊಂದಿದ್ದಂಥ ಅಥವಾ ಸ್ವೀಕಾರ ಮಾಡಿದಂಥ, ಹೊಂದಿರುವಂಥ ನಾನು ಕೂಡ ಆಲಯಾಭಿಮಾನ ಬೆಂಕಿಯಂತೆ ಆತನ ಹಾಗೆ ನನ್ನಲ್ಲಿ ಕೂಡ ದಹಿಸಬೇಕು, ತಟಸ್ಥವಾಗಿರಬಾರ್ದು. ಆದ ಕಾರಣ ಅಂತ್ಯಕಾಲದಲ್ಲಿ ದೇವರ ಮಂದಿರ. ಇಂದು ಯೆಹೂದ್ಯರಿಗೆ ತಮ್ಮದೇ ಆದಂಥ ಮಂದಿರವಿಲ್ಲ. ಅಂತ್ಯಕಾಲದಲ್ಲಿ ಆ ದಿನ ಬಹಳ ಹತ್ತಿರವಾಗಿದೆ ಅಂತ ನಾನು ನಂಬುತ್ತೇನೆ. ಯಾಕಂತ ಹೇಳಿದರೆ ಈಗಾಗಲೇ ಆ 3ನೇ ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ, ಹೌದು, ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಗಳು ಕ್ರಮಗೊಂಡಿವೆ. ಆಲಯಕ್ಕಾಗಿ ಕಲ್ಲುಗಳು ಸಿದ್ಧವಾಗಿವೆ. ಆಲಯದಲ್ಲಿರ್ತಕ್ಕಂಥ ಅನೇಕ ಆಲಯದ ಉಪಕರಣಗಳು ಅವು ಕೂಡ ಸಿದ್ಧವಾಗಿವೆ ಅಂತೆ. ಮೇಜು,
ಗಂಗಾಳ ಪಾತ್ರೆ, ದೀಪಸ್ತಂಭ, ಧೂಪವೇದಿ, ತೆರೆ, ಯಾಕೆ ಮಹಾಯಾಜಕನ ವಸ್ತ್ರ ಕೂಡ ಸಿದ್ಧವಾಗಿವೆ ಅಂತೆ. ಸರಿ, ಎರಡನೇದಾಗಿ 2ನೇ ಅಧ್ಯಾಯದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ, ಯೆಹೋವನ ಮಂದಿರ. ಆದರೆ 3ನೇ ವಚನದಲ್ಲಿ ಯೆಹೋವನ ಪರ್ವತ, ಯೆಹೋವನ ಪರ್ವತ. ಹೌದು, ಇದು ಕೂಡ ಒಂದು ವಿಶೇಷವಾದದ್ದು. ಆ ಒಂದು ಮೋಶೆ ಕಾಲದಲ್ಲಿ ಸೀನಾಯಿ ಬೆಟ್ಟ ಇತ್ತು, ಅಂತ್ಯಕಾಲದಲ್ಲಿ ಚಿಯೋನ್ ಎಂಬುದಾಗಿ ಚಿಯೋನಿನ ವಿಷಯವಾಗಿ ನೋಡ್ತೇವೆ. ಆ ಚಿಯೋನ್ ಒಂದು ಹೊಸ ಒಡಂಬಡಿಕೆಯ ಒಂದು ಅನುಭವವನ್ನು ಕೊಡುವಂಥ ಒಂದು ಸ್ಥಳವಾಗಿದೆ. ಬಹುಶಃ ನಾವು ಒಂದು ವಾಕ್ಯ ನೋಡಿಕೊಂಡ್ರೆ ನಮಗೆ ಸ್ಪಷ್ಟತೆ ಸಿಕ್ಕಬಹುದಂತ ಕಾಣ್ತದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 18ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಎಂಬುದಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಮುಂದೆ 24ನೇ ವಚನದಲ್ಲಿ ನೋಡುವಾಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವಂಥ ಎಂಬಂಥ ಪದ ಅಲ್ಲಿ ಹೇಳಲಾಗಿದೆ. ಹೌದು, 2 ಬೆಟ್ಟಗಳು ಅಲ್ಲಿ ಹೇಳಿಬಿಟ್ಟು ಹೊಸ ಒಂದು ಪರ್ವತ ಚಿಯೋನಿನ ಬಗ್ಗೆ ಹೇಳಲಾಗಿದೆ ಅಂತ್ಯಕಾಲದಲ್ಲಿ. ಇಲ್ಲಿ ಕೂಡ ಅದೇ ಒಂದು ಮಾತು 2ನೇ ಅಧ್ಯಾಯ 3ನೇ ವಚನ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯಾಕೋಬ್ಯರ ಕೆಲವರು ಈ ರೀತಿಯಾಗಿ ಹೇಳ್ತಾರಂತೆ, ಜನರು ಪ್ರವಾಹದ ಉಪಾದಿಯಲ್ಲಿ ಬಂದು, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ ಎಂಬುದಾಗಿ ಮಾತಾಡಿಕೊಳ್ತಾರಂತೆ. ಇದು ಆಗ್ತದೆ. ಭಾಳ ಜನರು ದೇವರ ಕಡೆಗೆ, ದೇವರ ಆಲಯದ ಕಡೆಗೆ ಆಗುವಂಥ ಒಂದು ಪರಿಸ್ಥಿತಿ. ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ಏನಂದರೆ, ಇಡೀ ಭೂಮಿ ದೇವರ ಒಂದು ಮಹಿಮೆಯಿಂದ ತುಂಬಿದೆ, ಆದರೆ ಪಾಪದಿಂದ ತುಂಬಿದೆ ಎಂಬುದಾಗಿ ಹೇಳ್ಬೋದು. ಆದರೆ 11ನೇ ಅಧ್ಯಾಯ ಯೆಶಾಯನ ಒಂದು ಭಕ್ತ ಯೆಶಾಯನ ಒಂದು ನಿರೀಕ್ಷೆ ನೋಡ್ರಿ. 11ನೇ ಅಧ್ಯಾಯ 9ನೇ ವಚನದಲ್ಲಿ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಈ ಒಂದು ಮಾತು ಹಬಕ್ಕೂಕ್ 2:14 ಕೂಡ ಇದೆ. ಹೌದು, ದೇವರ ಜ್ಞಾನ. ಅದನ್ನೇ ಮುಂದಿನ ಒಂದು ವಿಷಯದಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಯೆಹೋವನ ಮಂದಿರ, ಯೆಹೋವನ ಪರ್ವತ, 3ನೇದಾಗಿ ಯೆಹೋವನ ಮಾರ್ಗ, ಯೆಹೋವನ ಮಾರ್ಗ. The temple of the Lord, the mount of the Lord, the way of the Lord. ಮೂಲ ಭಾಷೆಯಲ್ಲಿ ಮಾರ್ಗಗಳು ಅಂತ ಇಲ್ಲ, ಮಾರ್ಗ ಎಂಬುದಾಗಿ ಇರುವಂಥದ್ದು. ಆತನ ಮಾರ್ಗದ ವಿಷಯವಾಗಿ ನಮಗೆ ಬೋಧನೆ. ಮಾರ್ಗ ಮಾರ್ಗ ಅಂದ ತಕ್ಷಣ ಯಾವ ರೀತಿಯಾಗಿ ಮೋಶೆಗೆ ಇದ್ದಂಥ ಒಂದು ಆಶೆ ಏನಂದರೆ, ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು ಎಂಬುದಾಗಿ ಹೇಳಿದಂಥ ಮಾತು ನೆನಪಿಗೆ ಬರುತ್ತಿದೆ. 33ನೇ ಅಧ್ಯಾಯ 13ನೇ ವಚನದಲ್ಲಿ ನಿನ್ನ ಮಾರ್ಗವನ್ನು ನನಗೆ ತೋರಿಸು. 33:13. ಹೌದು, ಅದೇ ರೀತಿಯಾಗಿ ದೇವರು ಮೋಶೆಗೆ ತನ್ನ ಮಾರ್ಗವನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ತೋರಿಸಿದ್ದು ಮತ್ತಾಯ 17ರಲ್ಲಿ ದಾಖಲೆ. ಆತನು ತನ್ನ ಮಾರ್ಗದ ವಿಷಯವಾಗಿ ಅಥವಾ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ದೇವರು ತಾನೇ ತನ್ನ ಮಾರ್ಗದ ಬಗ್ಗೆ ನಮಗೆ ಬೋಧಿಸ್ತಾನಂತೆ. ಅನೇಕ ಬೋಧಕರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ.
ಅಂದರೆ ಆತ್ಮಿಕ ಬೋಧಕರ ಬಗ್ಗೆ ಹೇಳ್ತಿದ್ದೀನಿ. ನನ್ನ ಜೀವನದಲ್ಲಿ ಕೂಡ ಬಹಳಷ್ಟು ಬೋಧಕರು ನನಗೆ ದೇವರ ವಾಕ್ಯವನ್ನು ಬೋಧಿಸಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಸುಪ್ರಸಿದ್ಧವಾದಂಥ ಮತ್ತು ಅತ್ಯಂತ ಆತ್ಮಿಕವಾದಂಥ ವ್ಯಕ್ತಿಗಳ ಪಾದದಡಿಯಲ್ಲಿ ಕೂತ್ಕೊಂಡು ಕಲಿತಿದ್ದೇನೆ. ಆದರೆ ಇಲ್ಲಿ ನೋಡ್ರಿ, ದೇವರು ತಾನೇ ನಮಗೆ ಬೋಧಕನಾಗಿ ದೇವರ ವಾಕ್ಯವನ್ನು ನಮಗೆ ಬೋಧಿಸ್ತಾನಂತೆ. ವಾವ್, ಆಶ್ಚರ್ಯ! ಇಂಥ ಒಂದು ಅನುಭವ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕೂಡ ಭಾಳ ಸ್ಪಷ್ಟವಾಗಿದೆ. ಅಂದರೆ ಯುಗಾಂತರದಲ್ಲಿ ದೇವರು ನಮಗೆ ತಾನೇ ಬೋಧಿಸ್ತಾನೆ. ಯಾವ ವಿಷಯ ಬೋಧಿಸ್ತಾನೆ? ತನ್ನ ಕೃಪೆಯ ವಿಷಯವಾಗಿ. ಆಶ್ಚರ್ಯ. ಸರಿ, ಆತನ ದಾರಿಯಲ್ಲಿ ನಾವು ನಡಿತೇವೆ ಎಂದು ಹೇಳ್ತೇವೆ. ಮತ್ತು ಅಷ್ಟೇ ಅಲ್ಲ, ಚೀಯೋನಿನಿಂದ ಧರ್ಮೋಪದೇಶವು, ವಾವ್, ಆತನ ಆಲಯ, ಆತನ ಪರ್ವತ, ಆತನ ಮಾರ್ಗ, ಆತನ ವಾಕ್ಯ, ಚೀಯೋನಿನಿಂದ ಧರ್ಮೋಪದೇಶವು. ವಾವ್! ಅಂದರೆ ಹೊಸ ಒಡಂಬಡಿಕೆ ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಧರ್ಮೋಪದೇಶವು ಹೊರಟು ಬರುತ್ತದೆ ಎಂಬುದಾಗಿ ಸುಮಾರು ಕ್ರಿಸ್ತನು ಬರುವುದಕ್ಕೆ ಮುಂಚಿತವಾಗಿ ಸುಮಾರು 500 ವರ್ಷಗಳ ಹಿಂದೆಯೇ ಹೇಳಿದಂಥ ಮಾತು ಇಲ್ಲಿ ನೆರವೇರಿದೆ. ಸರಿ, ಅನಂತರ ಆತನ ಬಗ್ಗೆ ನೋಡುವಾಗ 4ನೇ ವಚನದಲ್ಲಿ ಬಹುರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಆತನ ನ್ಯಾಯ ತೀರುವಿಕೆ. ದೇವರ 11 ಚಟುವಟಿಕೆಗಳನ್ನು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ಯೆಶಾಯನ ಗ್ರಂಥದಲ್ಲಿ. ಅದರಲ್ಲಿ 5ನೇದಾಗಿ ಆತನ ನ್ಯಾಯ ತೀರಿಸುವಿಕೆ ಬಗ್ಗೆ ನಾವು ನೋಡ್ತೇವೆ. ಆ ರೀತಿಯಾಗಿ ದೇವರೇ ನ್ಯಾಯ ತೀರಿಸುವಿಕೆಯನ್ನು ಮಾಡುವಾಗ ಅಂತ್ಯಕಾಲ ಹೇಗಿರ್ಬೋದು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. 4ನೇ ವಚನದ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿ ಒಂದು ಮಾತು ಇದೆ, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ವಾವ್! ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಗಂಡ ಹೆಂಡತಿ ಜಗಳ ಇರೋದಿಲ್ಲ, ಕುಟುಂಬ ಜಗಳ ಇರೋದಿಲ್ಲ, ನೆರೆಯವರ ಜಗಳ ಇರೋದಿಲ್ಲ, ದೇಶಕ್ಕೆ ವಿರುದ್ಧವಾಗಿ ದೇಶ, ಕ್ಷಾಮಕ್ಕೆ ವಿರುದ್ಧವಾಗಿ ಕ್ಷಾಮ ಇರೋದಿಲ್ಲ. ಅವೆಲ್ಲ ಆದ ಮೇಲೆ ಒಂದು ಸಮಾಧಾನ ಅಂತ್ಯಕಾಲದಲ್ಲಿ ದೇವರು ತರ್ತಾನೆ. ಅದು ನಿರಂತರವಾದಂಥ ಹೊಸ ಲೋಕಕ್ಕೆ ನಡೆಸ್ತದೆ. ಅದಕ್ಕಿಂತ ಮುಂಚೆ ಯುದ್ಧಗಳಾಗ್ತವೆ, ಕ್ಷಾಮ ಇರ್ತದೆ, ಘೋರ ವ್ಯಾಧಿಗಳು ಇರ್ತವೆ, ಯೇಸು ಕರ್ತನ ತಾನೇ ಪ್ರವಾದಿಸಿದ್ದು, ವಂಚನೆಗಳು ಇರ್ತವೆ. ಆದರೆ ಒಂದಿನ ಬರ್ತದೆ, ಆಗ ಯುದ್ಧಾಭ್ಯಾಸ ನಡೆಯೋದೇ ಇಲ್ಲ. ಯೆಶಾಯ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನೋಡ್ತೇವೆ. ಭಾಳ ಶಕ್ತಿಯುತವಾದಂಥ ಒಂದು ಮಾತು ಇಲ್ಲಿ ಬರೆದಿದೆ. ಅದೇನಂತ ಹೇಳಿದ್ರೆ, ಬನ್ನಿರಿ ಯೆಹೋವನ ಜ್ಞಾನ ಪ್ರಕಾಶದಲ್ಲಿ ನಡೆಯುವ. ವಾವ್! ದೇವರ ಜ್ಞಾನ ಪ್ರಕಾಶ. ಮನುಷ್ಯನ ಜ್ಞಾನನೇ ಎಷ್ಟು ಅಪರಿಮಿತವಾದ ರೀತಿಯಲ್ಲಿ ಇದೆ ಅಂತ ನಮಗೆ ಅನಿಸ್ತದೆ. ಎಷ್ಟು ವಿಶಾಲವಾಗಿದೆ ಒಟ್ಟು. ಆದರೆ ದೇವರ ಜ್ಞಾನ ಇನ್ನೂ ಎಷ್ಟು ಹೆಚ್ಚಾಗಿರಬೇಕು, ಎಷ್ಟು ವಿಶೇಷವಾಗಿರಬೇಕು. ಆ ಒಂದು ಜ್ಞಾನ, ದೇವರ ಜ್ಞಾನ ಪ್ರಕಾಶದಲ್ಲಿ ನಡೆಯುವಂಥದ್ದು ಇನ್ನೂ ಆಶ್ಚರ್ಯವಾದಂಥದ್ದು. ವಾಕಿಂಗ್ ಇನ್ ದಿ ಎನ್ಲೈಟ್ಮೆಂಟ್ ಆಫ್ ಗಾಡ್. ವಾವ್! ಮತ್ತು ಇನ್ನೊಂದು ಸಂಗತಿ ಕೂಡ, ದೇವರ ಬಗ್ಗೆ 11 ವಿಷಯಗಳು ಈ 2ನೇ ಅಧ್ಯಾಯದಲ್ಲಿದೆ. 7ನೇದಾಗಿ ನಾವು ನೋಡುವಾಗ ಸ್ವಲ್ಪ ವಿಚಿತ್ರವಾದಂಥದ್ದಾಗಿ ನಮಗೆ ಕಾಣಬಹುದು. ಅದು 10ನೇ ವಚನದಲ್ಲಿ. ಅದೇನಂತ ಹೇಳಿದರೆ, ಯೆಹೋವನ ಭಯಂಕರತನ, ದ ಫಿಯರ್ ಆಫ್ ದ ಲಾರ್ಡ್, ಅಥವಾ ಟೆರರ್ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳಬಹುದು. ಆದರೆ ದೇವರ ಭಯ ಅದು ಕೂಡ ಮುಂದಿನ ದಿವಸಗಳಲ್ಲಿ ಇರುವಂಥದ್ದಾಗಿದೆ. ಅದು ಕೂಡ ನಮ್ಮ ಒಂದು ಅನುಭವವಾಗಿ ಇರ್ತದೆ. ಆದರೆ ಆಶ್ಚರ್ಯ ಏನಂದರೆ, ಈಗಲೇ ಆ ಒಂದು ದಿನ ಬರೋದಕ್ಕೆ ಮುಂಚಿತವಾಗಿ ದೇವರ ಭಯದಲ್ಲಿ ನಾವು ನಡೆಯೋದಾದರೆ
ಎಷ್ಟು ಮೇಲು, ಎಷ್ಟು ಚೆನ್ನಾಗಿರ್ತದೆ. 8ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು 8:13 ಜ್ಞಾನೋಕ್ತಿ. ಅದರಲ್ಲಿ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಪಾಪ ದ್ವೇಷವನ್ನು ಹುಟ್ಟಿಸುವಂಥದ್ದು ದೇವರ ಭಯ. ನನ್ನಲ್ಲಿ ದೇವರ ಭಯ ಇದೆ ಅಂತ ಹೇಳಿದ್ರೆ ಒಂದು ಆರೋಗ್ಯಕರವಾದ ಪಾಪದ ದ್ವೇಷ ನನ್ನಲ್ಲಿ ಇರಬೇಕು. ಪಾಪ ಅಂದರೆ ಏನು ಅಂತ ಒಂದು ಕ್ವಶನ್ ಕೆಲವರಿಗೆ ಬರ್ಬೋದು. ಆದ ಕಾರಣ ಅದೇ ವಚನದಲ್ಲಿ ಪಾಪ ಅಂದರೆ ಏನು ಅಂತ ಹೇಳ್ಬಿಟ್ಟು 1, 2, 3, 4 ಸಂಗತಿಗಳು ಅಲ್ಲಿ ಹೇಳಲಾಗಿದೆ. ಮೊದಲನೇದು ಪಾಪ ಅಂದರೆ ಗರ್ವ, ಪಾಪ ಅಂದರೆ ಅಹಂಭಾವ, ಪಾಪ ಅಂದರೆ ದುರ್ಮಾರ್ಗತನ, ಪಾಪ ಅಂದರೆ ಕುಟಿಲ ಭಾಷಣ. ಇದೇ ಪಾಪ. ಈ ಮುಖ್ಯವಾಗಿ ಇವುಗಳ ವಿಷಯದಲ್ಲಿ ದ್ವೇಷವನ್ನು, ಗರ್ವದ ಮೇಲೆ ದ್ವೇಷ ನನ್ನಲ್ಲಿ ಎಷ್ಟು ಹೆಚ್ಚಾಗಿದೆಯೋ ಅಷ್ಟರ ಮಟ್ಟಿಗೆ ನಾನು ತಿಳ್ಕೊಳ್ಬೋದು, ಅಷ್ಟರ ಮಟ್ಟಿಗೆ ದೇವರ ಭಯ ನನಗಿದೆ ಎಂಬುದಾಗಿ. ಸರಿ, ಹಾಗೆ ಮುಂದುವರಿಸುವುದಾದರೆ ಯೆಹೋವನ ಭಯ. 8ನೇದಾಗಿ ನಾವು ನೋಡುವಾಗ ಅತ್ಯುನ್ನತ ಮಹಿಮೆ. ಒಂದು ಸರಿ ಅಲ್ಲ, ಸುಮಾರು 3 ಸಾರಿ ಈ ಚಿಕ್ಕ 2ನೇ ಅಧ್ಯಾಯದಲ್ಲಿ 22 ವಚನಗಳು ಇದೆ. 3 ಸಾರಿ ಈ ಪದ ಬರ್ತದೆ. ಅತ್ಯುನ್ನತ ಮಹಿಮೆ 10ನೇ ವಚನ, ಅತ್ಯುನ್ನತ ಮಹಿಮೆ 19ನೇ ವಚನ, ಅತ್ಯುನ್ನತ ಮಹಿಮೆ 21ನೇ ವಚನ. 3 ಸಾರಿ. ಆದರೆ ಅದೇ ಸಂದರ್ಭದಲ್ಲಿ ಭಯದೊಂದಿಗೆ ಈ ಅತ್ಯುನ್ನತ ಮಹಿಮೆ ಎರಡೂ ಸೇರಿ ಬರುವಂಥದ್ದನ್ನು ಗಮನಿಸಬಹುದು. 9ನೇದಾಗಿ 12ನೇ ವಚನ, ಸೇನಾಧೀಶ್ವರನಾದ ಯೆಹೋವನ ದಿವಸವು. ದೇವರ ದಿವಸ ಅಂದರೆ ನ್ಯಾಯ ತೀರಿಸುವ ದಿವಸ. ಅದಕ್ಕೆ ಆ ರೀತಿಯಾಗಿ ಒಂದು ಮಾತು ಬಳಸಲಾಗಿದೆ ಹಳೆ ಒಡಂಬಡಿಕೆಯಲ್ಲಿ. ಕರ್ತನ ದಿನ, ದ ಲಾರ್ಡ್ಸ್ ಡೇ, ಕರ್ತನ ನ್ಯಾಯ ತೀರಿಸುವಂಥ ಒಂದು ದಿನವ. ಯೆಹೋವನ ದಿವಸವು ಗರ್ವದಿಂದ ಹೆಚ್ಚಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು. ಹಾಗಾದರೆ ಮುಖ್ಯವಾಗಿ ನ್ಯಾಯ ತೀರ್ಪು ಯಾವುದರ ಮೇಲೆ? ಗರ್ವದ ಮೇಲೆ. ಗರ್ವದ ಮೇಲೆ. ನಿನ್ನೆ ದಿವಸ ಒಬ್ಬರಿಗೆ ನಾನು ದೀನತ್ವದ ಬಗ್ಗೆ ಬರೆದಿರುವಂಥ 300 ವಿಷಯಗಳನ್ನು ಹಾಗೆ ಕ್ರಮಪಡಿಸಿ ಅರೇಂಜ್ ಮಾಡಿ ಬರೀಲಿಕ್ಕೆ ಒಂದು ಕೆಲಸ ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಆ ದೀನತ್ವದ ಹಂಬಲ ನನಗೆ ಭಾಳ ಇದೆ. ಯಾಕಂದರೆ ಭಾಳ ಬೇಗನೆ ಗರ್ವಿಷ್ಠರಾಗ್ಬಿಡ್ತೇವೆ ನಾವು. ಆದ ಕಾರಣ ಜೀವಮಾನವೆಲ್ಲ ದೀನತ್ವದಲ್ಲಿ ನಾವು ಇರಬೇಕಾದ್ರೆ ಜೀವಮಾನವೆಲ್ಲ ದೇವರ ಕೃಪೆಯನ್ನು ನಾವು ಹೊಂದಿದವರಾಗಿರ್ತೇವೆ. ಸರಿ, ಗರ್ವ ನೋಡ್ರಿ. 11ನೇ ವಚನದಲ್ಲಿ ಗರ್ವ ದೃಷ್ಟಿ, 12ನೇ ವಚನ ಗರ್ವ, 17ನೇ ವಚನ ಗರ್ವ. ಹಾಗಾದರೆ ಅಂತ್ಯಕಾಲದಲ್ಲಿ ಮಾತ್ರ ಅಲ್ಲ, ಈ ದಿವಸಗಳಲ್ಲಿ ದೊಡ್ಡ ಸಮಸ್ಯೆ ಈ ಗರ್ವ. ಆದ್ದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನನ್ನಿಂದ ಕಲಿಯಿರಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ದೇನೆ ಎಂಬುದಾಗಿ ಮತ್ತಾಯ 11, 20, 9, 30 ವಚನದಲ್ಲಿ ಹೇಳಿರುವಾತನಾಗಿದ್ದಾನೆ. ಆದ ಕಾರಣ ಅದರ ಮೇಲೆ ಬಹಳ ಲಕ್ಷ್ಯವಿಟ್ಟು ದೇವರ ಸಹಾಯದಿಂದ ತನ್ನನ್ನು ಮರಣದವರೆಗೆ ತಗ್ಗಿಸಿಕೊಂಡ ಆತನು ಯೇಸು ಕರ್ತನ ಸಹಾಯದಿಂದ, ಆತನ ಆತ್ಮನ ಸಹಾಯದಿಂದ ಈ ಗರ್ವವನ್ನು ನಾವು ಜಯಿಸುತ್ತಾ ಸಾಗಬೇಕು. 17ನೇ ವಚನದಲ್ಲಿ 10ನೇ ಒಂದು ದೇವರ ಚಟುವಟಿಕೆಯನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ ದೇವರ ಅನುಪಮತನ. ಆತನು ಹೇಳ್ತಾನೆ, ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತನಾಗಿರುವನು. ವಾವ್! ಆತನೇ ಯೋಗ್ಯನು. ಪರಲೋಕದಲ್ಲಿ ಒಂದು ಹಾಡಿದೆ. ಆ ಹಾಡು ಏನಂದರೆ, ಥೌ ಆರ್ಟ್ ವರ್ದಿ, ನೀನೇ ಯೋಗ್ಯನು ದೇವರೇ. ಇಲ್ಲಿ ಕೂಡ ನಾವು ನೋಡ್ತೇವೆ, ಯೆಹೋವನೊಬ್ಬನೇ ಉನ್ನತೋನ್ನತನಾಗಿರುವನು.
ಹೆಚ್ಚಿಸಿಕೊಳ್ಳುವ ಆತ್ಮ ಕ್ರಿಸ್ತ ವಿರೋಧಿ ಆತ್ಮ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ. ಆದರೆ ತಗ್ಗಿಸಿಕೊಳ್ಳುವ ಆತ್ಮ ಕ್ರಿಸ್ತನ ಆತ್ಮ. ಕ್ರಿಸ್ತನು ಅಂದರೆ ಅಭಿಷಿಕ್ತನು. ಅಭಿಷೇಕದ ರಹಸ್ಯ ತಗ್ಗಿಸಿಕೊಳ್ಳುವಿಕೆ. ಕೊನೆಯದಾಗಿ ನಾವು ನೋಡುವಾಗ ಇಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. ಅದೇನೆಂದರೆ ದೇವರ ಒಂದು ಪ್ರತೀಕಾರದ ಬಗ್ಗೆ ಕೂಡ ನಾವು ನೋಡ್ತೇವೆ ರೀ. ಅದನ್ನು 19ನೇ ವಚನದಿಂದ ಇರುವಂಥ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಆ ದಿನದಲ್ಲಿ ಮನುಷ್ಯರ ಮೇಲೆ ದೇವರು ಯಾವ ರೀತಿಯಾಗಿ ಶಿಸ್ತು, ದಂಡನೆ, ನ್ಯಾಯವನ್ನು ಸ್ಥಾಪಿಸುವನು ಎಂಬುದಾಗಿ. ಹೌದು, ಆತನ ಪ್ರೀತಿ ಸ್ವರೂಪನು, ಆತನ ಆಲಯ ಇದೆ, ಆತನ ಮಹಿಮೆ ಇದೆ, ಆತನ ಅನುಪಮತನ ಇವೆಲ್ಲ ಇದೆ. ಆದರೂ ಕೂಡ ಒಂದು ದಿನ ಆತನು ನ್ಯಾಯಾಧಿಪತಿ, ತನ್ನ ನ್ಯಾಯವನ್ನು ಸ್ಥಾಪಿಸುವ ಆತನಾಗಿದ್ದಾನೆ. ಆದುದರಿಂದ ನಾವು ಭಯಪಡಬೇಕಾಗಿಲ್ಲ. ಭಯಪಟ್ಟರೂ ಆರೋಗ್ಯಕರವಾದ ಭಯ ನಮಗಿರಲಿ. ಯಾಕಂದರೆ ದೇವರ ಭಯವೇ ಜ್ಞಾನವನ್ನು ಹುಟ್ಟಿಸುವಂಥದ್ದಾಗಿದೆ, ಜ್ಞಾನಕ್ಕೆ ಮೂಲವಾಗಿದೆ. ಆದ ಕಾರಣ 2ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಅಂತ್ಯಕಾಲದಲ್ಲಿ ದೇವರೇನು ಮಾಡ್ತಾನೆ ಎಂಬಂಥ ಒಂದು ನಿರೀಕ್ಷೆ ನಾವು ನೋಡಿಕೊಳ್ತೇವೆ. ಹೌದು, ಯಹೂದ್ಯರಿಗೆ ಆ ದಿವಸಗಳಲ್ಲಿ ಇದು ಗೊತ್ತಿರಲಿಲ್ಲ. ಆದರೆ ನಮಗೆ ದೇವರು ಅದನ್ನು ತಿಳಿಯಪಡಿಸಿದ್ದಾನೆ. ಅದನ್ನು ನಾವು ದಾಟಿಕೊಂಡು ಬಂದಿದ್ದೇವೆ. ಆದರೂ ಕೂಡ ಯಹೂದ್ಯರು ಮಾಡಿದಂಥ ತಪ್ಪನ್ನು ನಾವು ಮಾಡಬಾರ್ದು. ಆ ದಿವಸಗಳಲ್ಲಿ ದೇವರು ನ್ಯಾಯ ತೀರ್ಪನ್ನು ಪ್ರಕಟಿಸಿದನು. ತನ್ನ ಕೃಪೆಯನ್ನು ಕೂಡ ಸಮತೋಲನೆಯಾಗಿ ತನ್ನ ಜನರಿಗೆ ಆತನು ದಯಪಾಲಿಸಿ. ಇನ್ನೂ ಹೆಚ್ಚಾಗಿ ಇದರ ಬಗ್ಗೆ ನಾವು ಯೆಶಾಯನ ಗ್ರಂಥದಲ್ಲಿ ನಾವು ನೋಡಿಕೊಳ್ತೇವೆ. 2ನೇ ಅಧ್ಯಾಯ ಯೆಶಾಯನ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.